ನೋಡ್ಬಿಟ್ಟೆ ಶ್ರೇಷ್ಠ, ನೀನ್ ಸೋತ್ಬಿಟ್ಟೆ. ಏನೋ ದೊಡ್ಡದಾಗಿ ಬೀಗ್ತಾ ಇದ್ದೆ, ತಾಂಡನ ನಿನ್ ಕಡೆ ಎಳ್ಕೊಬಿಟ್ಟೆ, ತನ್ನಿನ ನಿನ್ ಕಡೆ ಎಳ್ಕೊಬಿಟ್ಟೆ ಅಂತ. ಒಬ್ಬೊಬ್ರು ಎಲ್ರು ನಿನ್ ಕಡೆ ಎಳ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಭಾಗ್ಯನ ಒಂಟಿ ಮಾಡ್ಬಿಡ್ತೀನಿ ಅಂತ ಬೀಗ್ದೆ. ಆದ್ರೆ ಒಂಟಿ ಆಗಿರೋದು ಯಾರು? ತನ್ವಿ ಪುಟ, ನಾನ್ ನಿನ್ನ ಎಷ್ಟು ಮಾಡ್ಕೊಂಡೆ ಗೊತ್ತಾ? ಆಂಟಿ, ಒಂದ್ ಹೆಜ್ಜೆನ ಇಡಕ್ ಆಗ್ತಿಲ್ಲ, ತುಂಬಾ ಸುಸ್ತಾಗ್ತಿದೆ ತನ್ವಿ ಅಂತ ಹೇಳಿದ್ರಿ. ಈಗೇನು ಸಡನ್ ಆಗಿ ಓಡ್ ಬಂದ್ರಿ? ಪುಟ, ಇನ್ನೂ ನಂಗೆ ತುಂಬಾ ಸುಸ್ತಿದೆ. ನೀನು ನೋಡಿದ್ನಲ್ಲ, ನೀನು ನೋಡಿದ ಖುಷಿಲಿ ಫುಲ್ ಎನರ್ಜಿ ಬಂದು. ಅದೇ ಪುಟ, ಕಳ್ದೋಗಿರೋ ಕರುನ ಹಸು ನೋಡಿದಾಗ ಎಲ್ಲ ಸಂಕಟ ಮರೆತು ಓಡ್ ಬರುತ್ತಲ್ಲ, ಹಾಗೆ ನೀನು ನೋಡಿ ಹಾಗೆ ಓಡ್ ಬಂದೆ. ನೀನ್ ನನ್ನ ಮಗಳು ತನ್ವಿ, ನೀನ್ ನನ್ನ ಹತ್ರ ಇದ್ರೇನೆ ಒಂಥರ ಎನರ್ಜಿ ಪಾಸ್ ಆಗುತ್ತೆ ಗೊತ್ತಾ? ಈ ನಿಮ್ಮ ಮಾತು, ನಿಮ್ಮ ಲವ್ ಎಲ್ಲ ಫೇಕ್ ಅಂತ ನನಗೆ ಗೊತ್ತಾಗಿದೆ. ನೀವು ನನ್ನ ಚೀಟ್ ಮಾಡೋಕ್ಕಾಗಲ್ಲ ಆಂಟಿ. ನೀನೇ ತಿಳಿದಿದ್ದು ನಾಯಿ ಕಣೆ ನೀನು. ನಾನು ಬರೋದು ಲೇಟ್ ಆಗಿದ್ದಕ್ಕೆ ನಾನು ಮಾಡಿದ್ದೆಲ್ಲ ಮರೆತು ಆ ಭಾಗ್ಯನಿಂದ ಬಾಲ್ ಆಲಾಡ್ಸ್ಕೊಂಡು ಹೋಗಿದ್ಯಾ. ನಿನ್ನ ಬಾಲನ್ನು ಕಟ್ ಮಾಡೋದು ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನೆ ಆಫೀಸಿಂದ ಬಂದು ಬಾಗ್ಲು ತೆಗ್ದು ನೋಡ್ತೀನಿ, ನೀನ್ ಮನೇಲಿ ಇರಲಿಲ್ಲ ತನ್ವಿ. ನನಗೆ ಹೇಗೆ ಫೀಲ್ ಆಯ್ತು ಅಂದ್ರೆ ದೇವತೆನೇ ಇಲ್ದಿರೋ ಗುಡಿ ಒಳಗಡೆ ಬಂದ್ಬಿಟ್ಟಿದೀನಿ ಅನಿಸ್ತು. ಮನೆ ಎಲ್ಲ ಫುಲ್ಲು ಬಿಕೋ ಅಂತಿತ್ತು. ಛೇ, ಅದ್ ಹೇಗೆ ಇವ್ರು ಇಷ್ಟು ನಾಟಕ ಆಡ್ತಾರೆ? ಇನ್ಮೇಲೆ ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ. ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಜ್ವರನೇ ಬಂದ್ಬಿಡ್ತು ಗೊತ್ತಾ. ಈಗ್ಲೂ ನನ್ನ ಮೈ ಬಿಸಿನೇ ಇದೆ ನೋಡಿ, ಮುಟ್ ನೋಡ್ಬೇಕಾದ್ರೆ. ಏನಿಲ್ವಲ್ಲ ಆಂಟಿ, ತಣ್ಣಗೆ ಇದೆ. ಅಯ್ಯೋ ತನ್ವಿ, ನೀನ್ ಬಂದ್ಯಲ್ಲ, ಆ ಖುಷಿಲಿ ನೋಡು ಮೈಯು ತಣ್ಣಗಾಗ್ಬಿಡಿದೆ. ನೋಡ್ಯಾ ತನ್ವಿ, ಅಮ್ಮ ಮಗಳು ಅನುಬಂಧ ಹೇಗಿದೆ ಅಂತ. ನೀನ್ ಹೋದ ತಕ್ಷಣ ಜ್ವರ ಬಂತು, ನೀನ್ ಬಂದ ತಕ್ಷಣ ಜ್ವರನೇ ಹೋಯ್ತು. ಹಾಗಿದ್ರೆ ನಿಮಗ್ ಮತ್ತೆ ಜ್ವರ ಬರುತ್ತೆ. ಯಾವ್ದಕ್ಕೂ ಆಂಟಿಬಯೋಟಿಕ್ಸು, ಜ್ವರದ ಮಾತ್ರೆ ಎಲ್ಲ ನಿಮ್ ಪಕ್ಕದಲ್ಲೇ ಇಟ್ಕೊಡಿ. ಜೊತೆಗೆ ಒಂದ್ ಜಗ್ಗಲ್ ನೀರು ತಂದಿಟ್ಕೊಳ್ಳಿ. ಯಾಕೆ ಅಂದ್ರೆ ನಿಮಗ್ ನೀರ್ ಬೇಕು ಅಂದಾಗ ತಂದ್ಕೊಡೋರು ಯಾರು ಇರಲ್ವಲ್ಲ. ತನ್ವಿ, ವಾಟ್ ಯು ಮೀನ್? ಐ ಮೀನ್ ಟು ಸೇ, ನಿಮ್ ನಾಟಕ ಎಲ್ಲ ನಂಗೆ ಗೊತ್ತಾಗಿದೆ. ನಾನ್ ಬಂದಿರೋದು ಇಲ್ಲೇ ಇರಕ್ಕಲ್ಲ, ನನ್ ಬಟ್ಟೆ ಎಲ್ಲ ತಗೊಂಡು ಹೋಗಕ್ಕೆ. ಏ ತನ್ವಿ, ಏನಾಗಿದೆ ನಿನ್ಗೆ? ನಿಮ್ಮಮ್ಮ ನೀನ್ ಅಷ್ಟೆಲ್ಲ ಬೈದಿದ್ದಾಳೆ, ನೀನ್ ಇಗ್ನೋರ್ ಮಾಡಿದಾಳೆ. ಅಷ್ಟೆಲ್ಲ ಆದ್ಮೇಲೂ ತನ್ವಿ ಹೋಗಿ ಹೋಗಿ ನೀನ್ ಭಾಗ್ಯದ ಮನೆಗೆ ಹೋಗ್ತಿದ್ದೀನಿ ಅಂತಿದ್ಯಾ. ಬೈಲು ಬಿಡಿ ಆಂಟಿ, ಅವ್ರು ಬೇರೆ ಯಾರು ಅಲ್ಲ, ನನ್ನ ಅಮ್ಮ. ಅವ್ರೇನ್ ಸುಮ್ನೆ ಬೈದಿಲ್ಲ, ತಪ್ಪು ಮಾಡಿದಕ್ಕೆ ಬೈದಿದ್ದು. ಆದ್ರೆ ನೀವು ನನಗ್ ಬುದ್ಧಿ ಹೇಳಿ ಮನೆಗ್ ವಾಪಸ್ ಕಳ್ಸೋದ್ ಬಿಟ್ಟು ನಿಮಗೆ ನನ್ನ ಅಮ್ಮನ ಮೇಲೆ ಇರೋ ದ್ವೇಷನ ತೀರ್ಸ್ಕೊಂಡ್ರಿ. ಬಗ್ಗೆ ಇಲ್ದಿರೋ ಚಾಡಿ ಹೇಳಿ ನನ್ ಬ್ರೈನ್ ವಾಶ್ ಮಾಡಿದ್ರಿ. ನನ್ನ ಅಮ್ಮನ ವಿರುದ್ಧ ನನ್ನೇ ಎತ್ಕಟ್ಟಿದ್ರಿ. ನನಗೆ ನನ್ನ ಅಮ್ಮನ ಕಂಡ್ರೆ ಆಗದಿರೋ ತರ ಮಾಡಿದ್ರಿ. ತನ್ವಿ, ನಿನ್ನ ನನ್ನ ಮಗಳನ್ನ ತರ ನಾನು ನನ್ನ ಹತ್ರನೇ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೋಡಿ ಆಂಟಿ, ನಿಮ್ ಹತ್ರ ಮಾತಾಡಕ್ ನಂಗೆ ಜಾಸ್ತಿ ಟೈಮ್ ಇಲ್ಲ. ಏನಾಗಿದೆ ಇವಳಿಗೆ? ಒಂದೇ ದಿನಕ್ಕೆ ಅದೇನು ತಲೆ ಕೆಡಿಸಿದ್ರು ಇವರೆಲ್ಲ ಸೇರಿ. ನಾನು ಹೋಗಕ್ಕೆ ಬಿಟ್ಟಿದ್ದೆ ತಪ್ಪು ಮಾಡಿದೆ. ಇಲ್ಲ, ಈಗ ಹೇಗಾದರೂ ಮಾತಾಡಿ ಅವಳ ಮನಸ್ಸು ಕರಗಿಸಿ ಅವಳನ್ನ ಇಲ್ಲೇ ಇರೋ ಹಾಗೆ ಮಾಡಬೇಕು. ಏ ತನ್ವಿ, ನೀನು ನನ್ನ ಬಿಟ್ಟೋಗ್ತಿದ್ಯಾ? ಈ ಅಮ್ಮನ್ನೇ ಬಿಟ್ಟೋಗ್ತಿದ್ಯಾ? ನೀನು ಕಾಲೇಜಿಂದ ಸಸ್ಪೆಂಡ್ ಆದಾಗ ಮತ್ತೆ ನೀನು ಕಾಲೇಜಿಗೆ ಸೇರಿಸ್ಕೊಳ್ಳೋ ಥರ ಮಾಡಿದ್ದು ನಾನಲ್ವಾ? ಅವತ್ತು ನಿಮ್ ಪಪ್ಪ ಬೈತಾ ಇದ್ರು. ನಿಮ್ ಪಪ್ಪನ್ ಕನ್ವಿನ್ಸ್ ಮಾಡಿ ಕಾಲೇಜ್ ಹತ್ರ ಕರ್ಕೊಂಡ್ ಬಂದು ನಿಮ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ಸಿದ್ ನಾನು. ಅವತ್ ನಿನ್ ಭಾಗ್ಯ ಹೊಡೆದಾಗ ನೀನ್ ಹತ್ಕೊಂಡ್ ಕುತ್ಕೊಂಡಿರ್ಬೇಕಾದ್ರೆ ನೀನ ಮನೆ ಕರ್ಕೊಂಡ್ ಬಂದಿದ್ ನಾನು. ಬನ್ನಿ, ನಾನ್ ಮಾಡಿದ ಸಹಾಯನೆಲ್ಲ ಅಷ್ಟ್ ಬೇಗ ಮರ್ತ್ಬಿಟ್ಯಾ? ಇಲ್ಲೇ ನಾನು ತಪ್ಪು ಮಾಡಿದ್ದು. ನಾನು ನಿಮ್ ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಿಮ್ ಮಾತನ್ನ ನಂಬಿ ಇನ್ನೂ ತಪ್ಪು ಮಾಡಿದೆ. ನಿಮ್ಮಿಂದ ನನ್ನ ಅಮ್ಮಂಗೆ, ಅಜ್ಜಿಗೆ, ಎಲ್ರಿಗೂ ಹರ್ಟ್ ಮಾಡಿದೆ. ನಿಮ್ಮ ಇಂಟೆನ್ಷನ್ ಅಚೀವ್ ಮಾಡ್ಕೊಳಕ್ಕೆ
ನನ್ನನ್ನ ಪಾನ್ ತರ ಬಳಸ್ಕೊಂಡು ಏ ತನ್ವಿ ಪುಟ್ಟ, ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ. ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ. ಐ ರಿಯಲಿ ಲವ್ ಯು ತನ್ವಿ ಪುಟ್ಟ. ಪ್ರೀತಿ ಫೇಕ್ ಅಲ್ಲ ಪುಟ್ಟ. ನೀನು ಇಷ್ಟು ದಿನ ಖುಷಿಯಾಗಿದೆ ಅಲ್ವಾ, ನಿನ್ ಮನೆಗ್ ಹೋಗಲ್ಲ ಅಂತಿದ್ದೆ ಅಲ್ವಾ. ಅದ್ ಹೇಗ್ ತನ್ವಿ, ಒಂದೇ ಒಂದ್ ರಾತ್ರಿಲಿ ನಿನ್ನ ಹೇಗ್ ಬದಲಾಯಿಸ್ಬಿಟ್ರು? ಬದಲಾಯಿಸಿಲ್ಲ, ನನ್ ತಪ್ಪೇನು ಅಂತ ಅರ್ಥ ಮಾಡ್ಸಿದ್ರು. ನೀವ್ ಹೇಗೆ ಅಂತಾನು ಅರ್ಥ ಮಾಡ್ಸಿದ್ರು. ಗೊತ್ತಾಯ್ತು ಬಿಡು, ಆ ಭಾಗ್ಯ ನಿನಗ್ ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಾಳೆ ಅಂತ. ಸ್ಟಾಪ್ ಇಟ್ ಆಂಟಿ. ನನ್ನ ಬ್ರೈನ್ ವಾಶ್ ಮಾಡಿದ್ದು ನೀವು. ನಾವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಸ್ವಿಚ್ ಆಫ್ ಮಾಡಿದ್ರಿ. ಇನ್ನು ಹಾಸ್ಪಿಟಲ್ಗೆ ನೀವು ಹೋಗ್ಲೇ ಇಲ್ಲ, ಆದ್ರೂ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿದ್ರಿ. ಅವತ್ತೇ ನನಗ್ ನಿಮ್ ಮೇಲೆ ಡೌಟ್ ಬಂತು. ಓಹ್, ನೀನ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೋಪ ಮಾಡ್ಕೊಂಡಿದ್ಯಾ? ನಾನು ಏನಾದ್ರೂ ಅಲ್ಲಿ ಹೋಗಿಲ್ಲ ಅಂದ್ರೆ ನೀನ್ ಬೇಜಾರ್ ಮಾಡ್ಕೊಳ್ತೀಯ ಅಂತ ನಾನು ಸುಳ್ಳು ಹೇಳ್ದೆ ಪುಟ್ಟ. ನನಗ್ ಗೊತ್ತು ಆಂಟಿ, ನೀವ್ ಯಾವಾಗ ನನ್ನ ಹತ್ರ ಸುಳ್ಳು ಹೇಳಿದಿರಾ ಅಂತ. ಗೊತ್ತಾಗಿನೇ ನಾನ್ ನನ್ ಮನೆಗ್ ವಾಪಸ್ ಹೋಗ್ತಿದ್ದೀನಿ. ಪುಟ್ಟ ಪುಟ್ಟ ಪುಟ್ಟ, ಪ್ಲೀಸ್ ಪುಟ್ಟ, ನನ್ನ ಬಿಟ್ಟು ಹೋಗ್ಬಿಡ. ನೀ ನನ್ ಮಗಳ ತರ. ಡೋಂಟ್ ಟಚ್ ಮೀ. ನನಗ್ ನಿಮ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ. ನೀವ್ ಏನೇ ಮಾಡಿದ್ರು ನಾನು ಇಲ್ಲಿರಲ್ಲ. ಪುಟ್ಟ, ನಿನ್ಗೆ ಏನಾಗಿದೆ? ನೀ ನನ್ ಮಗಳು. ನಾನ್ ನಿಮ್ ಮಗಳಲ್ಲ. ನಾನೇನಿದ್ರು ಭಾಗ್ಯನ್ ಮಗಳು. ನನ್ನಮ್ಮ ನನಗೆ ಎಷ್ಟೇ ಹೊಡಿಲಿ ಬಡಿಲಿ, ಯಾಕೆ ಹೇಳಿ, ಅವಳು ನನ್ನಮ್ಮ. ನೀವ್ ಯಾವತ್ತೂ ನನ್ನಮ್ಮ ಆಗಕ್ ಸಾಧ್ಯ ಇಲ್ಲ. ಇನ್ನೊಂದ್ಸಲ ಅಪ್ಪಿ ತಪ್ಪಿ ಕೂಡ ನೀವ್ ನನ್ನ ಮಗಳು ಅನ್ಬೇಡಿ. ನೆನ್ಪಿಟ್ಕೊಳ್ಳಿ, ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದೀನಿ. ಈ ತನ್ವಿ ಭಾಗ್ಯನ್ ಮಗಳು, ಭಾಗ್ಯನ್ ಮಗಳು, ಭಾಗ್ಯನ್ ಮಗಳು. ಅಮ್ಮ ಹೇಳಮ್ಮ, ನನ್ನ ಕ್ಷಮಿಸ್ತೀಯ ಅಲ್ವಾ? ಅಮ್ಮ, ನೀನ್ ನನಗ್ ತುಂಬಾ ಪ್ರೀತಿ ಕೊಟ್ಟಿದ್ಯಾ, ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಂಡಿದ್ಯಾ. ನೀನ್ ಅಷ್ಟೆಲ್ಲಾ ಮಾಡಿದ್ರು ನೀನ್ ನನಗ್ ಒಂದ್ ಡೇಟ್ ಹೊಡ್ದೆ ಅನ್ನೋ ಕಾರಣಕ್ಕೆ ನಾನ್ ನಿನ್ನ ಬಿಟ್ಟೋದೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಅಮ್ಮ, ಪ್ಲೀಸ್. ಏ ಬಂಗಾರಿ, ಏನ್ ಮಾಡ್ತಿದ್ಯಾ? ನೋಡು, ನೀನ್ ಈ ತರ ಎಲ್ಲ ಮಾಡೋದು ನನ್ಗೆ ಇಷ್ಟ ಆಗೋದಿಲ್ಲ. ನಂಗೆ ನಿನ್ ಮೇಲೆ ಯಾವ ಬೇಜಾರು ಇಲ್ಲ ಬಂಗಾರಿ. ಅಮ್ಮ, ನಿಜವಾಗ್ಲೂ ನನ್ನ ಮೇಲೆ ಬೇಜಾರಿಲ್ವಾ? ಅಮ್ಮ, ನಿಂಗ್ ಯಾಕೆ ಇಷ್ಟೊಂದು ತಾಳ್ಮೆ, ಯಾಕೆ ಇಷ್ಟೊಂದು ಒಳ್ಳೆವಳು ನೀನು? ಅಕ್ಕ, ಎಷ್ಟೊಂದ್ ಸಲ ನೀನೇ ಹೇಳಿದ್ಯ ತಾನೆ ಅಮ್ಮ ಸೂಪರ್ ವುಮೆನ್ ಅಂತ. ಅವಳಿಗೆ ಎಲ್ಲವೂ ತಡ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ನಿನ್ ಮೇಲಿರೋ ಕೋಪನ ತಡ್ಕೊಂಡಿದ್ದಾಳೆ ಅಲ್ವಾ ಅಮ್ಮ? ಅಮ್ಮ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಬಂದ 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 ಬಂದ. ಅಬ್ಬಾ, ನಾನ್ ನಿನ್ ಮಗಳಲ್ಲ. ಈ ತನ್ವಿ ಭಾಗ್ಯನ್ ಮಗಳು, ಭಾಗ್ಯನ್ ಮಗಳು, ಭಾಗ್ಯನ್ ಮಗಳು. ಸೋತ್ಬಿಟ್ಟೆ ಶ್ರೇಷ್ಠ, ನೀನ್ ಸೋತ್ಬಿಟ್ಟೆ. ಏನೋ ದೊಡ್ಡದಾಗಿ ಬೀಗ್ತಾ ಇದೆ,
ತಾಂಡವ್ನ ನಿನ್ ಕಡೆ ಎಳ್ಕೊಬಿಟ್ಟೆ, ತನ್ನಿನ ನಿನ್ ಕಡೆ ಎಳ್ಕೊಬಿಟ್ಟೆ ಅಂತ. ಒಬ್ಬೊಬ್ರುನು ಎಲ್ರು ನಿನ್ ಕಡೆ ಎಳ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಭಾಗ್ಯನ ಒಂಟಿ ಮಾಡ್ಬಿಡ್ತೀನಿ ಅಂತ ಬೀಗ್ದೆ. ಆದ್ರೆ ಒಂಟಿ ಆಗಿರೋದು ಯಾರು? ನೀನು. ಈ ಕೈ ನೋಡು, ಮುಷ್ಟಿ ಮಾಡಿದ್ರೆ ಈ ಹೆಬ್ಬೆಟ್ ಆಚೆನೆ ಇರುತ್ತೆ. ನೀನು ಅಷ್ಟೇ, ನೀನ್ ಎಷ್ಟೇ ಶ್ರಮ ಪಟ್ರು ನೀನ ಹೊರಗಡೆ ಇರ್ತಾವೆ ಹೊರತು ಒಳಗಡೆ ಸೇರ್ಸಲ್ಲ. ಇವತ್ ಹೇಗೆ ತನ್ವಿ ನಿನ್ ಮುಖಕ್ಕೆ ಕೊಡ್ದಂಗೆ ಮಾತಾಡ್ ಹೋದ್ಲು, ಅದೇ ತರ ತಾಂಡವ್ ಕೂಡ ಒಂದಲ್ಲ ಒಂದ್ ದಿನ ನಿನ್ನ ಬಿಟ್ಟು ಹೋಗ್ತಾನೆ. ಅದೇ ಸತ್ಯ. ಇಲ್ಲ, ಅವನನ್ನ ಬಿಟ್ಟು ಹೋಗಲ್ಲ, ಬಿಟ್ಟು ಹೋಗಲ್ಲ. ಏ ಶ್ರೇಷ್ಠ, ಇನ್ನು ಯಾವ ಮೇಲೆ ಬದುಕ್ತಿದ್ಯಾ? ತಾಂಡವ್ ಬದುಕಲಿ ನಿನಗ್ ಯಾವ ಸ್ಥಾನನೂ ಇಲ್ಲ. ನೀನೊಂಥರ ಅವನ್ಗೆ ಟೆಂಪರರಿ ರಿಫ್ರೆಶ್ಮೆಂಟ್. ತನ್ವಿನೂ ಅಷ್ಟೇ, ಅವ್ರ ಅಮ್ಮನ ಜೊತೆ ಜಗಳ ಮಾಡ್ಕೊಂಡಿದ್ನು, ನೀನು ಬಲ್ವಂತ ಮಾಡಿ ಹೇಳ್ಕೊಂಡ್ ಬಂದೆ. ಅವಳ ಪ್ರೀತಿಯಿಂದ ನೋಡ್ಕೊಂಡೆ, ಅವಳ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡ್ದೆ. ಬಟ್ ರಿಸಲ್ಟ್ ಏನಾಯ್ತು? ಅಲ್ಲಿ ಅವಳು ಅವ್ರ ಅಮ್ಮನ ಕಡೆ ವಾಲ್ಕೊಂಡ್ಲು ಹೊರತು ನಿನ್ ಜೊತೆಲಿ ಉಳ್ಕೊಳ್ಳಿಲ್ಲ. ಏ ಶ್ರೇಷ್ಠ, ನಿನ್ ಕೈಲಿ ಏನು ಆಗಲ್ಲ. ನೀನ್ ಸೋತ್ಬಿಟ್ಟೆ, ನೀನ್ ಸೋತ್ಬಿಟ್ಟೆ. ನೋ ನೋ ನೋ, ನಾನ್ ಸೋಲಲ್ಲ, ನಾನ್ ಸೋಲಲ್ಲ, ನಾನ್ ಸೋಲಲ್ಲ. ಗೆಲ್ದು ನೀನ್ ಹಣೆಯಲ್ಲಿ ಬರ್ದಿಲ್ಲ ಕಣೆ, ಅದ್ ಬರ್ದಿರೋದು ಭಾಗ್ಯನ ಹಣೆಯಲ್ಲಿ. ಇಲ್ಲ, ನಾನ್ ಸೋತಿಲ್ಲ, ನಾನ್ ಗೆದ್ದಿದ್ದೀನಿ. ತಾಂಡವ್ ನನ್ ಜೊತೆಲೇ ಇದ್ದಾನೆ. ಈ ಕ್ಷಣದ ಬರಮೇನ ಸತ್ಯ ಅನ್ಕೋಬೇಡ, ಕೂತ್ಕೊಂಡು ಯೋಚನೆ ಮಾಡು, ನಿನ್ ಸ್ಥಾನ ಏನು ಅಂತ ಗೊತ್ತಾಗುತ್ತೆ. 10ನೇ ಕ್ಲಾಸ್ ಓದಿರೋ ಅವಳು ಆಫೀಸಲ್ಲಿ ಬಾಸ್ ಆಗಿದ್ದಾಳೆ, ನೀನು ಅವಳು ಕೈ ಕೆಳಗಡೆ ಕೆಲಸ ಮಾಡ್ತಿದ್ಯಾ. ಏನೋ ಸಾಧಿಸ್ತೀನಿ ಅಂತ ಆಫೀಸ್ ಸೇರ್ಕೊಂಡೆ, ನಿನ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಆ ತನ್ನಿನ ದೂರ ಮಾಡ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದೆ, ಅವಳು ನಿನ್ ಕೈಲಿ ಉಳ್ಸ್ಕೊಳಕ್ ಆಗ್ಲಿಲ್ಲ. ಅವಳು ಒತ್ತಿ ಒತ್ತಿ ಹೇಳಿದ್ಲು, ನಾನು ಭಾಗ್ಯನ್ ಮಗಳು ಅಂತ. ಅದು ಸತ್ಯ, ಅವಳು ನಿನ್ ಮಗಳಲ್ಲ, ಭಾಗ್ಯನ್ ಮಗಳು. ತಾಂಡವ್ ನಿನ್ ಗಂಡ ಅಲ್ಲ, ಭಾಗ್ಯನ್ ಗಂಡ. ಅದೇ ಸತ್ಯ. ಆ ಭಾಗ್ಯ ಪಡ್ಕೊಳ್ತಾ ಹೋದಂಗೆ ನೀನ್ ಕಳ್ಕೊಳ್ತಾ ಹೋಗ್ತೀಯ. ಸೊ ಯು ಆರ್ ದ ಲೂಸರ್. Yes. Yes. ಶ್ರೇಷ್ಠ, ನೀನ್ ಸೋತೆ. ಶ್ರೇಷ್ಠ, ನೀನ್ ಸೋತೆ.